ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಕರೆಸಿರುವಂಥ ಉದ್ದೇಶ ಎಲ್ಲರೂ ಗೊತ್ತಿದೆ ಅಂತ ಅನ್ಕೋತೀನಿ. ಇವತ್ತು ಮೌಲ್ಯ ಮೇಡಮ್ ಅವ್ರ ಲಾಸ್ಟ್ ವರ್ಕಿಂಗ್ ಡೇ. ಸೊ ಇಷ್ಟು ವರ್ಷ ಅಂದರೆ 2 ವರ್ಷ ಸತತವಾಗಿ ನಮ್ಮ ಜೊತೆ ಇದ್ದಾರೆ. ಅವರು ಅವರ ಒಂದು ವೈವಾಹಿಕ ಜೀವನ ಕಾರಣದಿಂದ ಅವರು ರಿಸೈನ್ ಮಾಡಿ ಮತ್ತೆ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಅವ್ರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಹಾರೈಸೋಣ. ನನಗಿಂತ ನಿಮ್ಮ ಜೊತೆ ಜಾಸ್ತಿ ವರ್ಕ್ ಮಾಡಿದ್ದಾರೆ, ನಮ್ಮ ಜೊತೆಗಿಂತ ನಿಮ್ಮ ಜೊತೆ ತುಂಬ ವರ್ಕ್ ಮಾಡಿದ್ದಾರೆ 2 ವರ್ಷದಲ್ಲಿ. ಸೊ ನಿಮ್ಮ ಅಭಿಪ್ರಾಯಗಳು ಅಥವಾ ಅವ್ರಿಗೆ ಏನು ಹೇಳ್ಬೇಕು ಈ ಸಮಯದಲ್ಲಿ ಎಲ್ಲರೂ ಯಾರು ಹಂಚ್ಕೋಬೇಕು ಅಂತ ಅವ್ರ ಟೈಮಿನ ಬಗ್ಗೆ ಹೇಳಿದಾಗ ನಾವು ಬೈಕ್ ಮೇಲೆ ಕೂತ್ಕೊಂಡು ಎಲ್ಲರೂ ಸರಿ ಹೇಳಿದೆ, ಈ ಥರ ಒಂದು ಟೈಮು ಪ್ರತಿಯೊಂದು ಹಿಂಗೆ ಮ್ಯಾನೇಜ್ ಮಾಡಿದಲ್ಲಿ ಅವ್ರದ್ದು ಟೀಮ್ ವರ್ಕ್ ಆಗುತ್ತೆ ಸರ್, ಅದನ್ನು ಲೈಕ್ ಆಯಿತು ಅಂತ ಅವ್ರು ಮಾಡೋದಕ್ಕೆ ಅವತ್ತೇ ಕಮೆಂಟ್ ಕೊಟ್ಟು. ಅದಾದಮೇಲೆ ಆಗಿರ್ಬೋದು ವರ್ಕ್ ಮಾಡೋ ಇದ್ರೊಳಗೆ ನಮ್ಮದು ಎಷ್ಟೋ ನಾವು ಅಂದ್ಕೊಂಡಿರ್ತೇವೆ ಮನೆ ಬಿಡಬೇಕಾದ್ರೆ, ಬಟ್ ಅಲ್ಲಿ ಬಸ್ಸಿನ ವ್ಯವಸ್ಥೆನೋ ಏನೋ ಒಟ್ಟು ನಮ್ಮ ಕಡೆ ತಪ್ಪಂತೂ ಆಗಿರ್ತದೆ. ಆ ಸಿಚುವೇಶನ್ ಒಳಗೆ ಮೇಡಮ್ ರಿಯಾಕ್ಟ್ ಮಾಡಿದಾಗ ನಮಗೊಂಥರ ಸ್ವಲ್ಪ ಬೇಜಾರಾಗ್ತಿತ್ತು. ಮತ್ತೆ ಅವ್ರು ಯಾಕೆ ಹೇಳ್ತಾರೆ ಅಂತ ಹೇಳಿದಾಗ್ತಿತ್ತು. ಕೆಲವು ಸರಿ ಮೇಡಮ್ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ದಯವಿಟ್ಟು ಸಾರಿ, ಅದನ್ನ ಇಲ್ಲೇ ಬಿಟ್ಬಿಡಿ. ಆಮೇಲೆ ಜೊತೆಗೆ ಅದೊಂದಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ವರ್ಕ್ ಅಂದಾಗ ನಾವು ಆ ರೀತಿ ನಡ್ಕೊಂಡಾಗ ನಾವು ವರ್ಕ್ ಮಾಡ್ತೀವಿ. ಇವಾಗ ಪ್ರತಿಯೊಂದು ವರ್ಕು ನಮ್ಮ ಮೇಲೆ ಕಂಪ್ಲೀಟ್ ಮಾಡಿಟ್ಟು ಹೊರಟಿದ್ದಾರೆ ಅವ್ರು. ಯಾಕಂದರೆ ಮಾರ್ಚಕ್ಕೆ ನಾವು ಕೊಡಬೇಕಾಗಿರೋವಂಥದ್ದನ್ನು ಈಗ ಅರ್ಧ ಮಾಡಿಟ್ಕೊಂಡ್ವಿ. ಯಾಕಂದರೆ ಕಳೆದ ಸಾರಿ ನಾವೆಲ್ಲ ಮಾರ್ಚ್ ಎಂಡಿಗೆ ಮಾಡ್ಕೊಂಡಿದ್ವಿ. ಇವಾಗ ಇಯರ್ ಪಟ್ಟು ಒಂದು ಬಾಕಿ ಇಟ್ಕೊಂಡಿದ್ವಿ. ಎಲ್ಲ ವರ್ಕು ಒಂದು ಲೆಕ್ಕಕ್ಕೆ ಬಂದುಬಿಟ್ಟಿದೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ನಾನು ಹೋಗ್ತಾ ಇದ್ದೀನಿ ಅಂದರೆ ನನ್ನ ಟೀಮ್ ಅಂದ್ರೆ ನೆಕ್ಸ್ಟ್ ಸತೀಶ್ ಸರ್ದಾರ ಅವ್ರಿಗೆ ಯಾವುದೇ ರೀತಿ ಹೆಡ್ಡೇಕ್ ಆಗಬಾರ್ದು ನಾಳೆ ಅಂತೇಳಿ ಎಷ್ಟು ವರ್ಕನ್ನು ಅವ್ರು ಇವಾಗ ಸಾಗಿಸ್ಬಿಟ್ಟಿದ್ದಾರೆ. ಆ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಿದ್ರು ನನಗಂತ ಅನಿಸಿದ್ರು ನನ್ನ ಎಕ್ಸ್ಪೀರಿಯನ್ಸ್ ಒಳಗೆ ಒಳ್ಳೆ. ಯಾಕಂದ್ರೆ ನಮ್ದು ಆಯ್ತಪ್ಪ ನಾವು ಹೋಗ್ತಿದ್ದೀನಿ ಅನ್ನೋರಷ್ಟು ಜನ ಅಂಥದ್ರಲ್ಲಿ ನಮ್ಗೆ ಭಾಳ ಹೆಲ್ಪ್ ಆಯಿತು. ತುಂಬ ಥ್ಯಾಂಕ್ ಯು ಮೇಡಮ್. ನಮ್ಮ ಕಡೆಯಿಂದ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಸಾರಿ. ಅವ್ರು 2 ವರ್ಷ ಕಳೆದ್ರೆ ನಾವು ಇಷ್ಟು ನಾನು 5-6 ವರ್ಷದಿಂದ ವರ್ಕ್ ಮಾಡತ್ತೀನಿ. ನಮ್ಮ ಪ್ರೋಗ್ರಾಮ್ ಒಳಗೆ ಎಷ್ಟು ಮಂದಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಹೋಗ್ಯಾರ. ನಾವು ಪ್ರೋಗ್ರಾಮ್ ಮ್ಯಾನೇಜರ್ ಜೊತೆ ಇಷ್ಟು ಹ್ಯಾಪಿಯಾಗಿ ನಾವು ಮುಗಿಸ್ಕಾದಂದ್ರೆ ಮೌಲ್ಯ ಮೇಡಮ್ ಜೊತೆ. ಯಾಕಂದ್ರೆ ನಮ್ಮ ಜೊತೆಯವ್ರು ಯಾವತ್ತೂ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿರಲಿಲ್ಲ. ಫ್ರೆಂಡ್ಲಿಯಾಗಿ ಭಾಳ ನಮ್ಮ ಕಡೆಯಿಂದ ವರ್ಕ್ ತೊಗೊಂಡಾರ. ಆಮೇಲೆ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಆಮೇಲೆ ಶಿಸ್ತು ಇದನ್ನೆಲ್ಲ ಕೆಲಸದೊಳಗೆ ಹೆಂಗೆ ನಿರ್ವಹಣೆ ಮಾಡ್ಬೇಕನ್ನೋದು ನಾವು ಭಾಳ ಅವರಿಂದ ಕಲ್ತೇವೆ. ಅದ್ರ ಜೊತೆಗೆ ಫ್ರೆಂಡ್ಲಿಯಾಗಿ ಅಷ್ಟೇ ನಮ್ಮ ಜೊತೆ ಏನೋ ಕಷ್ಟ ಅಂದರೂ ಭಾಳ ಒಂದು ಬೇಗ ಕರೆಕ್ತಾರೆ ಅವರು. ನಮ್ಮ ಎಲ್ಲ ಕಷ್ಟಗಳಿಗೂ ಸ್ಪಂದಿಸ್ತಾರೆ ಇಲ್ಲಿ ಬಿಟ್ಟ. ನಮ್ಗೆ ಇವತ್ತು ಅವ್ರು ಬಿಟ್ಟು ಹೋಗ್ತಾರ ನನಗೆ ಅವ್ರು ಹೋಗ್ತಾರ ಅನ್ನೋಕ್ಕಿಂತಲೇ ನಮ್ಮ SUI ಟೀಮ್ ನೆಕ್ಸ್ಟ್ SCP ಟೀಮ್ ಹೆಂಗೆ ಆಗತ್ತಂತ ನಂಗೆ ಅದು ವಿಚಾರ ಆಗತ್ತಿತ್ತು. ಯಾಕಂದರೆ ಅಷ್ಟೊಂದು ಶಿಸ್ತಿನಿಂದ ನಡೆಸ್ಕೊಂಡು ಹೊಂಟಿದ್ರು ಅವರು. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಧನ್ಯವಾದ. ಇಂದ ಇಲ್ಲಿ ಬಂದಾಗ ಮೇಡಮ್ ಅವರು ಮತ್ತು ಅವ್ರ ಜೊತೆ ಇನ್ನೊಬ್ರು ಮೇಡಮ್ ಅವರು ಬಂದರು. ಅವ್ರ ಹೆಸರು ಏನ್ರಿ ಮೇಡಮ್? ಯೋಗಿತಾ ಮೇಡಮ್ ಅವರು. ಇಬ್ಬರು ಮೇಡಮ್ ಅವರು ಒಂದು ಪ್ರಮೋಷನ್ ತೊಗೊಂಡು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಬಂದರು. ಒಬ್ಬರು ಅಳ್ನಾವರ ವಿಭಾಗಕ್ಕೆ ಪ್ರೋಗ್ರಾಮ್ ಮ್ಯಾನೇಜರ್ ಆದರು. ಇಲ್ಲಿ ಧಾರವಾಡ ವಿಭಾಗಕ್ಕೆ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಮೌಲ್ಯ ಮೇಡಮ್ ಅವರು ಬಂದರು. ನಾವು ಅಂದ್ಕೊಂಡಿದ್ವಿ, ಯಾಕಂದರೆ ಅವಾಗಿನ ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ದಾಗ ಒಬ್ಬರು ಹೆಣ್ಣು ಮಕ್ಕಳು SSF ಆಗಿ ನಿಲ್ಲುವುದೇ ದೊಡ್ಡ ಕಷ್ಟ ಆದಂಥ ಸಂದರ್ಭದೊಳಗೆ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಸತತ 2 ವರ್ಷ ಈ ಒಂದು ಕಾರ್ಯವನ್ನು ನಿಭಾಯಿಸಿದ್ದು ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯನೇ ಇದೆ. ಯಾಕಂದರೆ ಒಬ್ಬ ಇಂಥ ಎಲ್ಲ ಪುರುಷ ಪ್ರಧಾನ ಸಮಾಜದೊಳಗೆ ಒಂದು ಹೆಬ್ಬಂಡೆಯಾಗಿ ನಿಂತ ನಿಜವಾಗ್ಲೂ ಎಂಥ ಸ್ಟ್ರಗಲ್ ಬಂದ್ರೂ ಸಹಿತ ಅದನ್ನು ಎದುರಿಸಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಅವರು ಎಷ್ಟು ಅವ್ರ ಜೊತೆ ಅವ್ರ ನಡುವೆ ಭಾಳಷ್ಟು ಜಗಳ ಆಗಿದ್ದಾವೆ ಅಂತಂದ್ರೆ ಏನು, ಅದು ವೈಯಕ್ತಿಕ ವಿಷಯಕ್ಕಲ್ಲ, ಬಟ್ ಏನಪ್ಪ ಅಂದರೆ ಕೆಲಸದ ಸಂಬಂಧ. ಈ ಕೆಲಸದ ಸಂಬಂಧವಾಗಿ ಎಷ್ಟು ಮನಸ್ತಾಪಗಳು ಆಗಿರ್ತಾವೆ. ಆದರೂ ಅವು ಎಲ್ಲ ಏನಪ್ಪ ಅಂದರೆ ಕೆಲಸದ ನಿಟ್ಟಿನೊಳಗೆ ಆಗಿದಂಥವು, ಯಾವುದು ವೈಯಕ್ತಿಕವಾದಂಥ ವಿಚಾರಗಳಿಂದ ಯಾವುದು ಅಲ್ಲ. ಈ ರೀತಿಯಾಗಿ ಮೇಡಮ್ ಅವರು ಮೊದಲೇ ಧಾರವಾಡ ವಿಭಾಗದೊಳಗೆ ಸಂತೋಷ್ ಸರ್ ಇದ್ದರು, ಕಲಘಟಗಿ ವಿಭಾಗದೊಳಗೆ ಸಂತೋಷ್ ಸರ್ ಇದ್ದರು.
ಧಾರವಾಡ ವಿಭಾಗದೊಳಗೆ ಮೌಲ್ಯ ಮೇಡಮ್ ಅವರ ಒಂದು 20 ಸ್ಕೂಲ್ಗಳನ್ನು ಹಂಚ್ಕೊಂಡು ನಿಭಾಯಿಸಿದ್ರೆ, ಜೊತೆಗೆ ಸಂತೋಷ್ ಸರ್ ಕಾರಣಾಂತರಗಳಿಂದ ಬಿಡುವಂಥ ಸಂದರ್ಭದೊಳಗೆ ಅದರದ್ದು ಎಲ್ಲ ಫುಲ್ ಜವಾಬ್ದಾರಿಯನ್ನು ಮೌಲ್ಯ ಮೇಡಮ್ ಅವರ ಹೆಗಲಿಗೆ ಬಿತ್ತು. ಜೊತೆಗೆ ಟಾಟಾ ಮೋಟ್ರಸ್ಸು, ನೆಕ್ಸ್ಟ್ ನಮ್ಮದು SEP, VF ಸ್ಕೂಲ್, ಸುಮಾರು ಒಂದು 50 ಸ್ಕೂಲ್ಗಳ ಜವಾಬ್ದಾರಿಯನ್ನು ಒಬ್ಬರೇ ನಿಭಾಯಿಸಿದ್ರು. ಮತ್ತು ಈ ರೀತಿಯಾಗಿ ಯಾವುದೇ ಒಂದು ಅಲ್ಲಿ ಅನಾನುಕೂಲತೆ ಐತೆ ಅಂತಂದ್ರೆ ಅಲ್ಲಿ ಹೋಗಿ ಮೊದಲು ಅದನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದರು. ಜೊತೆಗೆ ಅವರು ಏನಪ್ಪ ಅಂತಂದರೆ ತಮ್ಮ ಮೇಲೇ ವರ್ಕನ್ನು ಹಾಕಿಕೊಳ್ಳಿಲ್ಲ, ಜೊತೆಗೆ ಆ ಅಧಿಕಾರ ವಿಕೇಂದ್ರೀಕರಣ ಅಂತಾರಲ್ಲ, ಕೇಂದ್ರೀಕರಣ ಮಾಡ್ಕೊಳ್ಳಿಲ್ಲ, ಆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದರು. ಅವ್ರವ್ರಿಗೆ ಹಂಚ್ಕೊಟ್ರು, ನೀವು ಇದನ್ನು ನೋಡ್ಕೊರಿ, ನೀವು ಇದನ್ನು ನೋಡ್ಕೊರಿ, ನೀವು ಇದನ್ನು ನೋಡ್ಕೊರಿ ಅಂತೇಳಿ. ಇದು ಒಂದು ಈ ಮೂಲಕವಾಗಿ ಆ ವಿಕೇಂದ್ರೀಕರಣದ ಮೂಲಕ ನಮ್ಮನ್ನು ಅವರು ಮುಂದಿನ ಏನಪ್ಪ ಅಂತಂದ್ರೆ ನಾನು ಬಿಟ್ಟು ಹೋದ ನಂತರ ನನ್ನಂಥ ಪೋಸ್ಟಿಗೆ ಅಂಥ ಎಬಿಲಿಟಿ ಇರುವಂಥ ವ್ಯಕ್ತಿಯನ್ನು ನಾನು ಕಾಣಬೇಕು ಅನ್ನುವಂಥ ಒಂದು ಹಂಬಲನೂ ಅವರಂತಲ್ಲಿತ್ತು. ಜೊತೆಗೆ ಬಹಳಷ್ಟು ಯಾವುದೇ ಕೆಲಸ ಕಾರ್ಯ ಇರಲಿ, ನಾ ಅದನ್ನೇ ಮುಂದೆ ನೀವು ಮಾಡಿರಿ ಅಂಥೇಳಿ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡಿಸಿದ್ರು. ಈಗ ಅವು ಮತ್ತು ಅನಿವಾರ್ಯ ಕಾರಣದಿಂದ ಮತ್ತು ಅವರು ಬಿಡಲೇಬೇಕಾಗಿದೆ. ಯಾಕೆಂದರೆ ಯಾರು ಏನು ಒಂದು ಇದ್ರೊಳಗೆ ಶಾಶ್ವತ ಏನಲ್ಲ. ಜೊತೆಗೆ ಒಂದು ಅದರ ಮಾಡಿದಂಥ ಕಾರ್ಯ ಸದಾ ಏನಿರುತ್ತೆ ನೆನಪಿನಲ್ಲಿ ಇರ್ತದೆ, ನಮ್ಮ ಹೆಸರು ನೆನಪಿನಲ್ಲಿ ಇರ್ತದೆ ಅಷ್ಟೇ. ಅದಕ್ಕೆ ಅಂಥ ಕಾರ್ಯವನ್ನು ಮಾಡಿ ನೀವು ಮೇಡಮ್ ಹೊಂಟಿದ್ದೀರಿ. ನಿಮ್ಮ ಮುಂದಿನ ಭವಿಷ್ಯ ಸುಖಕರವಾಗಿರಲಿ. ನಮ್ಮಿಂದ ಏನೋ ಮನಸ್ತಾಪ ಬಂದಿದ್ದರು ಅಥವಾ ಏನೋ ಇದು ಇದ್ರೂ ಅವೆಲ್ಲ ವರ್ಕ್ ನಿಮಿತ್ತವಾಗಿ ಆಗಿದ್ದು, ಬಟ್ ಯಾವುದೇ ವೈಯಕ್ತಿಕ ಕಾರಣದಿಂದ ಅಲ್ಲ ಅಂಥೇಳಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಮೇಡಮ್. ಗಂಡು ಮಗು ಜನಿಸಿ ಬರಲಿ ಮತ್ತು ಅದು ಪ್ರೋಗ್ರಾಮ್ ಮ್ಯಾನೇಜರ್ ಆಗುವಂತ ಬರಲಿ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಸುಖಕರವಾಗಿರಲಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಲೈಫ್ ಟೈಮ್ ಎಲ್ಲ ನೆನ್ಸ್ಕೊತೀವಿ, ಮಿಸ್ ಮಾಡ್ಕೊತೀವಿ. ನಿಜವಾಗ್ಲೂ ನಿಮ್ಗೆ ಬಿಟ್ಕೊಡಕ್ಕೆ ನಿಮ್ಗೆ ಮನಸ್ಸಿಲ್ಲ. ಅವರೇ ಅಕಸ್ಮಾತ್ ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ನಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಕ್ಲೈಮೇಟಿಂದ ಹಿಡಿದು ಫುಡ್ಡಿಂದ ಹಿಡಿದು ಜನದ ಭಾಷೆಯಿಂದ ಹಿಡಿದು ಎಲ್ಲನೂ ಚೇಂಜ್. ಅದನ್ನೆಲ್ಲ ಎದುರಿಸಿ ಇಷ್ಟು ದಿನ ಇದ್ದು ಒಂದು ವ್ಯಾಲಿಡ್ ರೀಸನ್ಗೆ ಇಲ್ಲಿ ಬಿಟ್ಕೊಟ್ಟು ಹೋಗ್ತಿರೋದು ಖುಷಿಯಿಂದ ಕಳಿಸ್ಕೊಡೋ ವಿಚಾರ. ಸೊ ನೆಕ್ಸ್ಟ್ ಅವ್ರ ಫ್ಯೂಚರ್ಗೆ ಬ್ರೈಟ್ ಫ್ಯೂಚರ್ ಆಗಲಿ ಅಂತ ಆಶಿಸ್ತಾ ಅವ್ರನ್ನ ಮಿಸ್ ಮಾಡ್ಕೊತೀವಿ. ಅವರಲ್ಲಿ ನೆನ್ಪಿಟ್ಕೊಡೋದು ಬಂದೆ ಅಂದರೆ ಅವ್ರ ಧೈರ್ಯ. ಅವ್ರ ಧೈರ್ಯನ ಯಾವತ್ತು ನಾವು ಕಲ್ತ್ಕೊಳ್ಳಬೇಕಾದಂಥ ವಿಚಾರ ಎಲ್ಲರೂ ನಾವು ಇಂಥ ಫೇಸ್ ಮಾಡ್ಬೇಕನ್ನ ಬಂದಾಗ ಅವ್ರನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗಿ ಕಂಟಿನ್ಯೂ ಅಂತಂದರೆ ಅದು ದ ಬೆಸ್ಟ್. ಸ್ವಾಮಿ ಹೇಳ್ದಂಗೆ ಇವ್ರ ಕಡೆಯಿಂದ ಏನು ಕಲಿಯೋದಕ್ಕಿಂತ ನಾನು ನೋಡಿರೋದು ಏನು ಅಂತಂದ್ರೆ ಧೈರ್ಯ, ತುಂಬಾ ಧೈರ್ಯ. ನೀವು ಯಾರಾದ್ರೂ ಏನಾದ್ರು ಅನ್ಕೊಂಡು ಹೋಗಿ ನಾನು ಮಾತ್ರ ಹಿಂಗೆ ಆ ಥರ ಇದರಲ್ಲಿ ಒಂದು ವರ್ಕ್ ಪ್ಲೇಸ್ ಅಂತ ಬಂದ ಮೇಲೆ ಕೆಲವೊಬ್ರು ನೆಗೆಟಿವ್ ಆಗಿರ್ತಾರೆ, ಕೆಲವೊಬ್ರು ಪಾಸಿಟಿವ್ ಆಗಿರ್ತಾರೆ. ಅದನ್ನ ನೆಗೆಟಿವ್ ಪಾಸಿಟಿವ್ ಅಂತ ಏನು ತಗೊಳ್ದೆ ಅವ್ರದ್ದೇನಿದೆ ವರ್ಕು ನಾವು ನಮ್ಮ ಟೀಮಲ್ಲಿ ಏನು ಮಾಡಿಸ್ಬೇಕು ಅದನ್ನಂತೂ ಮಾಡ್ತಾರೆ. ಎಷ್ಟೋ ಸರಿ ನಾವು ಬೈಕೊಂಡಿದ್ದೀವಿ, ಏನಪ್ಪ ಇಷ್ಟೊಂದು ಕೆಲವೊಂದ್ಸರಿ ನಮಗೆ ನೋಡೋರಿಗೆ ಇರಿಟೇಟ್ ಆಗಿರುತ್ತೆ. ಇವಾಗ ನೀವು ಮೀಟಿಂಗ್ ತಗೋತಾ ಇರ್ಬೇಕಾದಾಗ ಅವ್ರು ಮಾತಾಡೋದು ನೋಡಿ ನಾನು ಎಷ್ಟೊಂದು ಸರಿ ಅಂತ ಎಷ್ಟು ಒಳ್ಳೆ ಸ್ಕೂಲ್ ಮಕ್ಕಳಲ್ಲಿ ತಗೋತಾ ಇದ್ದಾರೆ ಅಂತ. ಬಟ್ ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿರೋ ಪ್ರಕಾರ ಅದರಿಂದ ನೀವು ಕಲ್ತಿದ್ದೀರಾ ಅಂತಂದ್ರೆ ಅದು ಅದು ಅವ್ರಿಗೆ ಸಲ್ಲುತ್ತೆ. ಯಾಕಂದ್ರೆ ಅವ್ರು ಆ ಥರ ಇದ್ದಿದ್ರಿಂದ ನೀವು ಇನ್ನೂ ಕಲಿಯೋಕ್ಕೆ ಅವಕಾಶ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ. ಆಮೇಲೆ ಅದೇ ಹೇಳ್ದಂಗೆ ಅಷ್ಟು ದೂರದಿಂದ ಬಂದು ಈ ಕಡೆ ಸೌತಿಂದ ನಾರ್ತ್ ಬಂದು ಅದು ಹೆಣ್ಮಕ್ಳು ಫುಡ್ಡಿಂದ ಹಿಡ್ಕೊಂಡು ಪ್ರತಿಯೊಂದು ಎಲ್ಲ ಹೊಸ್ದೆ, ಭಾಷೆ ಕೂಡ ಹೊಸ್ದೆ. ಅಂಥದ್ರಲ್ಲಿ ಎಲ್ಲನೂ ಒಂದು ಚಾಲೆಂಜ್ ಆಗಿ ತಗೊಂಡು 2 years ಸಕ್ಸಸ್ಫುಲಿ ಅವ್ರು ಆ್ಯಕ್ಚುಲಿ ಹೇಳಿದ್ದು 2 years ಕಂಪ್ಲೀಟ್ ಮಾಡಿ ಹೋಗ್ತೀನಿ ಅಂತ ಅಂದಿದ್ರು. 2 years ಮೇಲೇನೆ ಇದ್ದಾರೆ. ಅದೊಂದು ಸಂತೋಷವಾದ ವಿಚಾರ. ಅವ್ರಿನ್ನೂ ಹೋಗ್ತಾ ಇರ್ಲಿಲ್ಲ, ಬಟ್ ಮದುವೆ ಆಗಿರಲಿಲ್ಲ ಅಂದ್ರೆ ಇದೇ ಚೆನ್ನಾಗಿರ್ಲಿ. ಅವ್ರ ಕಡೆಯಿಂದ ನಾನು ಕಲ್ತಿರೋದು ಎಷ್ಟೋ ಸಮಯದಲ್ಲಿ ನನ್ನ ಪರ್ಸ್ನಲಿ ಏನಾದ್ರು ಡಿಪ್ರೆಷನ್ ಹೋದಾಗ ತುಂಬಾ
ಧೈರ್ಯ ತುಂಬಿದ್ದಾರೆ. ಆ ವಿಚಾರಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಜೀವನದಲ್ಲಿ ಎಲ್ಲರಿಗೂ ಒಂದೊಂಥರ ಪ್ರಾಬ್ಲಮ್ ಇದ್ದಿದ್ದೆ, ಅದನ್ನ ಯಾವ ಥರ ಜಯಿಸ್ಕೊಂಡು ನಿಂತ್ಕೋಬೇಕು ಸ್ಟೇಬಲ್ ಆಗಿ ಅಂತ ಅವ್ರ ಕಡೆಯಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ಅವ್ರ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಸುಖವಾಗಿರಲಿ ಅಂತ ಹಾರೈಸ್ತೀನಿ. ನಾನು ಹತ್ತಿರದಿಂದ ಗಮನಿಸ್ದಂಗೆ ಅವರು ಮನಸ್ಸಿಂದ ತುಂಬ ಮಗು ಥರನೇ ಇದ್ದಾರೆ. ನಾವು ಆಫೀಸ್ ಒಳಗೆ ಬಂದಾಗ ಅವ್ರೇನೋ ಲ್ಯಾಪ್ಟಾಪು ಫೋನ್ ಏನಾದರೂ ಆಫೀಸ್ ವರ್ಕ್ ಮಾಡ್ತಿರ್ತಾರೆ, ಎಲ್ಲರಿಗೂ ನಾವು ನೋಡಿ ನಮಸ್ಕಾರ ರೀ, ಗುಡ್ ಮಾರ್ನಿಂಗ್ ಮೇಡಮ್ ಹೇಳಿದಾಗ ಅವರು ಒಂದು ಸ್ವಲ್ಪ ವರ್ಕ್ ಪ್ರೆಷರಿಂದ ಅವ್ರು ಏನು ಅನ್ಲಿಕ್ಕಂದ್ರೆ ಅವತ್ತಿನ ದಿನ ಎಲ್ಲ ನಮ್ಗೆ ಸ್ಟ್ರಿಕ್ಟ್ ಅನಿಸಿರ್ತೈತಿ. ಒಂದು ಸ್ಮೈಲ್ ಕೊಟ್ರೆ ಅಂದ್ರೆ ಇಡೀ ದಿನ ಎಲ್ಲರೂ ನಗ್ಕೊತಿರ್ತೀವಿ. ನಿಮ್ಮ ನಗುವಿಗೆ ಅಷ್ಟೊಂದು ಬೆಲೆ ಐತಿ ಮೇಡಮ್. ಅಂಥ ಒಂದು ನಗು ನಿಮ್ಮ ಇಡೀ ಜೀವನ ತುಂಬ ಪ್ರತಿದಿನಾನೂ ಇರಲಿ ಅಂತ ಈ ಸಂದರ್ಭದೊಳಗೆ ನಾನು ಬಯಸ್ತೀನಿ. ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್. ಮಾಡಿದ್ದು. ಸೊ ಅವಾಗ ನನಗೆ ಮೂವತ್ತು ಕನೆಕ್ಟ್ ಆಗಿಲ್ಲ. ಅದಾದಮೇಲೆ ಧಾರವಾಡದಲ್ಲಿ ಸೊ ಇದುವಾಗಿ ಪ್ರೋಗ್ರಾಮ್ ಬಂದಾಗ ಅವಾಗ ಜೊತೆಯಲ್ಲಿ ತುಂಬ ಪ್ರೋಗ್ರಾಮ್ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅದೇ ನೀವೆಲ್ಲ ಹೇಳಿದಂಗೆ ವೆರಿ ಸ್ಟ್ರಾಂಗ್ ಲೇಡಿ. ಸೊ ಸ್ಟ್ರಾಂಗ್ ಹೆಂಗೆ ಅಂದರೆ ಏನೇ ಬಂದರೂ ನಾನು ನಿಲ್ತೀನಿ ಅನ್ನೋಂತಹ ವ್ಯಕ್ತಿತ್ವ ಅವ್ರದ್ದು. ಸೊ ಅದು ನಿಮ್ಮ ಜೊತೆಗೆ ಹೇಗಿದ್ರು ಅದೇ ಥರ ನಮ್ಮ ಟೀಮಲ್ಲಿ ಇದ್ದರು ಅವರು. ಸೊ ಏನೇ ಕೆಲಸ ಮಾಡೋಣ ಸರ್, ಏನೇ ಆಗಲಿ ಮಾಡೋಣ, ನಾನು ತುಂಬ ಸಮಸ್ಯೆ ಮಾಡ್ತೀನಿ, ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಅಲ್ಲಿ ಎಲ್ಲಿ ಬೇಕಾದ್ರೆ ಹೋಗೋಕ್ಕೆ ನಾನು ರೆಡಿ ಇದ್ದೀನಿ ಅಂತಿದೆ. ಸೊ ಆ ಥರದಲ್ಲೇ ಎಲ್ಲದಕ್ಕೂ ರೆಡಿ ಇರುವಂತಹ ಒಂದು ಟೀಮ್ ಮೆಂಬರ್ಸು. ಯಾವುದೂ ಇಲ್ಲ ಅನ್ನಲ್ಲ, ಯಾವುದೇ ಕೆಲಸ ಕೊಟ್ಟರು ಸರ್ ನಾವು ಯಾವುದೂ ಇಲ್ಲ ಅನ್ನಲ್ಲ. ಅದು ಎಷ್ಟೇ ಕಷ್ಟ ಇರಲಿ ಪ್ರಯತ್ನ ಮಾಡೋಣ ಒಂದು ಹಠ ಅವರಲ್ಲಿತ್ತು. ಸೊ ಅದ್ರ ಜೊತೆಗೆ ಅದೇ ಥರ ನಮ್ಮ ಟೀಮ್ ಮೆಂಬರ್ಸನ್ನ ಅಷ್ಟೇ ಇನ್ಸ್ಪೈರ್ ಮಾಡ್ತಿದ್ರು ಅವರು. ಸೊ ಅವರೊಬ್ಬರೇ ಮಾಡ್ತಿರ್ಲಿಲ್ಲ, ಎಲ್ಲರಿಗೂ ಅದನ್ನು ಇನ್ಸ್ಪೈರ್ ಮಾಡ್ತಿದ್ರು. ಮತ್ತು ಹೊಸಬ್ರು ಬಂದಾಗ ಅಥವಾ ಯಾರಿಗಾರು ಏನಾದ್ರು ಒಂದು ಪ್ರಾಬ್ಲಮ್ಸ್ ಇದ್ದಾಗ ಸೊ ಮೀಟಿಂಗ್ ಮುಗಿದ ಮೇಲೆ ಮತ್ತೆ ಅವ್ರ ಜೊತೆಗೆ ಫೋನ್ ಮಾಡಿ ಅವರಿಗೆ ಗೈಡ್ ಮಾಡುವಂಥದ್ದು. ಟೆಕ್ನಿಕಲಿ ವೆರಿ ಸ್ಟ್ರಾಂಗ್. ನಮ್ಮ ಕಾರ್ಯಕ್ರಮಕ್ಕೆ ಅವರಿಂದ ಸಾಕಷ್ಟು ವ್ಯಾಲ್ಯೂಸ್. ಸೊ ನಾವು ಏನೇನು ಹೊಸದಾಗಿ ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಫಸ್ಟ್ ಟ್ರೈ ಮಾಡೋದು ಮೌಲ್ಯ. ಆ ಥರದ ಒಂದು ರಿಸೋರ್ಸ್ ನಮಗೆ. ಆ್ಯಕ್ಚುಲಿ ಇದು ನಮಗೆ ಸೆಂಟರ್ ಅಲ್ಲ ಮೌಲ್ಯ. ಸೊ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ವೇಟ್ ಮಾಡ್ತಿದ್ದೀವಿ ಇನ್ನೊಂದು ದಿನಕ್ಕೋಸ್ಕರ. ಇದು ಅನಿವಾರ್ಯ, ಅಂದರೆ ಅಫಿಷಿಯಲಿ ನಾವು ನಿಮ್ಮನ್ನು ರಿಲೀವ್ ಮಾಡಬೇಕಿತ್ತು, ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಬಟ್ ಇನ್ನೊಂದು ದಿನ ನಾವು ಆಲ್ರೆಡಿ ನಾವು ಚರ್ಚೆ ಮಾಡಿದಂಗೆ ಸೊ ನೀವು ಮತ್ತೆ ಬರ್ತೀರಾ, ಮತ್ತು ಎಲ್ಲ ಪ್ರೋಗ್ರಾಮ್ಸ್ ಬರ್ತಾರೆ. ಸೊ ಅವಾಗ ನಾವು ಸೆಂಡಪ್ ಮಾಡೋಣ ನಿಮಗೆ. ಸೊ ಈಗ ಹೇಗಿದ್ದೀರಿ ಅದೇ ಥರ ಇದೆ. ಸಿ ಪ್ರೊಫೆಷನಲ್ಲಿ ಅವರು ಏನು ಅಂದ್ಕೊಳ್ತಾರೆ ಅದು ಯಾರಿಗೆ ಬೇಜಾರಾಗಲಿ ಅವ್ರಿಗೆ ಬೇಜಾರಾಗತ್ತಂತಲೇ ಏನು ನೋಡಲ್ಲ. ಸೊ ಅವ್ರಿಗೆ ಏನು ಅನ್ನಿಸ್ತು ಮನಸ್ಸಿಗೆ ಸೊ ಅದನ್ನು ಓಪನ್ ಆಗಿ ಶೇರ್ ಮಾಡ್ತಾರೆ. ಅದ್ರ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಅದು ನಿಮಗೂ ಎಲ್ಲರಿಗೂ ಅನುಭವ ಆಗಿರುತ್ತೆ. ಸೊ ಪರ್ಸ್ನಲಿ ಅದೇ ರೇಡಿಯೋದಲ್ಲ ಮಗುದರ ಅಂತೇಳಿ. ಸೊ ಪರ್ಸನ್ ವೆರಿ ಸ್ವೀಟ್ ಪರ್ಸನ್. ಸೊ ಎರಡು ಥರ ನೋಡಿದ್ದೀವಿ ನಾವು. ತುಂಬ ಕೂಲಾಗಿ ನೋಡಿದ್ದೀವಿ, ಸ್ಟ್ರಾಂಗ್ ಆಗಿ ನೋಡಿದ್ದೀವಿ. ಸೊ ನನಗೇನೋ ಏನು ಅರ್ಥ ಆಗಿಲ್ಲ ಮೌಲ್ಯ. ಮೇ ಬಿ ನನ್ನಿಂದ ನಿಮ್ಗೇನಾದ್ರು ಹರ್ಟ್ ಆಗಿದೆ, ಸಾರಿ. ಸೊ ಇದೇ ಥರ ಸ್ಟ್ರಾಂಗ್ ಆಗಿರಿ. ಸೊ ಯಾವತ್ತೂ ಒಂದು ಏನು ಸ್ಟ್ರೆಂತ್ ಎಲ್ಲರಿಗೂ ಬರೀತಿರಲ್ಲ. ನೀವು ಎಸ್ಎಮ್ಗೆ ಬರ್ಬೋದು ಅಥವಾ ಬೇರೆ ಎಲ್ಲರೂ ಹೋಗಿ ವರ್ಕ್ ಮಾಡ್ಬೋದು. ಸೊ ಹೇಗೆ ಅಂದರೆ ಆ ಕಮ್ಯುನಿಟಿ ಕನ್ಸರ್ನ್ ಹೇಗಿದ್ದಾರೆ ನಿಮಗೆ, ಅಂದರೆ ಏನಾದ್ರು ಮಾಡಬೇಕು ಅವರಿಗೆ, ನಮ್ಮಿಂದ ಏನು ಲಾಸ್ ಆಗಬಾರ್ದು ಅನ್ನೋ ಒಂದು ನಿಮ್ಮದು ಆಶಯ ಇದೆ ಅಲ್ವಾ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಆಗುತ್ತೆ. ಎಲ್ರಿಗೂ ನಮಸ್ತೆ. ಸ್ಯಾಟರ್ಡೇ ಹೇಗೆ ಅನ್ಫಾರ್ಚುನೇಟ್ ಆಯ್ತು ಅಂತಂದರೆ, ನಾನು ವೆರಿ ಫಸ್ಟು ಇಂಟರ್ವ್ಯೂ ಕೊಟ್ಟಿದ್ದ ಜಾಗನೇ ವೈದ್ಯ ಯುವ ಸಮಾಜ. ಅದ್ರದ್ದು ಲಾಸ್ಟ್ ಡೇ ಇನ್ನೂ ನಾನು ಬೆಲ್ಲೆ ಆಯ್ತು ಅಂತ ಒಂಥರ ಬೇಜಾರಾಗ್ತಾಯಿತ್ತು, ಖುಷಿನೂ ಆಗ್ತಾಯಿತ್ತು ತುಂಬ. ಆ್ಯಕ್ಚುಲಿ ನನಗೆ ಜಾತಕನ ತಕ್ಕಕ್ಕೆ ನಾನು ಬರಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ನಾನು ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು. ಆಮೇಲೆ ನನಗೆ ಹೆಚ್ಚಿಗೆ ಕಲಿಕೆ ಆಗಬೇಕು. ನನಗೆ ಡೆಫಿನೆಟ್ಲಿ ಗೊತ್ತಿತ್ತು ನಾನು ಪೋಸ್ಟ್ ಮ್ಯಾರೇಜ್ ನಾನು ವರ್ಕಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದಿಲ್ಲ ಅಂತ. ಹಾಗಾಗಿ ಬಿಫೋರ್ ಮ್ಯಾರೇಜನ್ನೇ ಇಲ್ಲ, ನಾನು ಈಗ ಬೇರೆ ಕಡೆ ಬೇರೆ ಸೆಕ್ಟ್ರಲ್ಲಿ ನಾನು ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಿದ್ರು. ನನಗೆ ಅಂದರೆ ಅಷ್ಟು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಡೆಫಿನೆಟ್ಲಿ ಇತ್ತು. ಬಟ್ ಅದಕ್ಕಿಂತ ನೆಕ್ಸ್ಟ್ ಏನಾದರೂ ಮಾಡಬೇಕು ನನಗೆ ಯಾವಾಗಲೂ ಒಂದು ಫೀಲ್ ಆಗ್ತಾ ಇತ್ತು. ನಾವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಬರೋರು, ಫಸ್ಟ್ ಪಿ ಯು ಅಲ್ಲಿ ಬಂದಾಗ ಮಕ್ಕಳು 10th ತುಂಬ ಚೆನ್ನಾಗಿ ರಿಸಲ್ಟನ್ನ ತೊಗೊಂಡಿರ್ತಾರೆ.
ಎಲ್ಲ ತಾಲೂಕ್ ಟಾಪರ್ಸ್ ಮತ್ತೆ ಡಿಸ್ಟ್ರಿಕ್ಟ್ ಟಾಪರ್ಸ್ ಎಲ್ಲ ಇರ್ತಾರೆ. PU 1 ಬಂದಿದ ತಕ್ಷಣ ಯೂನಿಟ್ ಟೆಸ್ಟ್ ಇದರಲ್ಲೆಲ್ಲ ಫೇಲ್ ಆಗ್ಬಿಡ್ತಾ ಇತ್ತು. ಯೂನಿಟ್ ಟೆಸ್ಟ್ ಮೇನ್ ಎಕ್ಸಾಮ್ಸ್ ಅಲ್ಲೇನೆ ತುಂಬಾ ಮಕ್ಕಳು ಫೇಲ್ ಆಗಿದ್ದಾರೆ. ಈ ತರ ಡಿಫಿಕಲ್ಟೀಸ್ ಎಲ್ಲೋ ನಮಗೆ ಫೇಸ್ ಮಾಡೋದು ಕಡಿಮೆ ಆಗುತ್ತೆ. ಆ ಮಕ್ಕಳು ತುಂಬಾ ಫಿನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ವೀಕ್ ಇರ್ತಾ ಇದ್ರು. ಅವಾಗ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಒಂದೇ ಸಲ ಅದು ಕಲಿಯುವಂತಹ ಸಾಧ್ಯತೆಗಳು ಕಡಿಮೆ ಇರ್ತಿತ್ತು. ಬಟ್ ತುಂಬಾ ಮಕ್ಕಳು ಎಫರ್ಟ್ಸ್ ಹಾಕಿ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಎಲ್ಲ ತೆಗಿತಾ ಇದ್ರು. ಅದನ್ನ ನೋಡಿದ್ರೆ ಖುಷಿ ಆಗ್ತಾ ಇತ್ತು. ಇಲ್ಲಿ ಬರೋದಕ್ಕೆ ಅದೇ ರೀಸನ್ಸ್. ಒಂದು ಎಕ್ಸ್ಪ್ಲೋರೇಷನ್ಸ್ ಆದ್ರೆ ಇನ್ನೊಂದು ಅಟ್ಲೀಸ್ಟ್ ಪ್ರೈಮರಿ ಹೈಸ್ಕೂಲ್ ಅಲ್ಲಿ ಇರೋ ಮಕ್ಕಳಿಗೆ ನನ್ನಿಂದ ಏನು ಸಾಧ್ಯ ಅದನ್ನ ಕಲ್ಪಿಸ್ಬೇಕು ಅನ್ನೋ ಕಾರಣದಿಂದ ಹಾಗೆ ನನಗೆ ಸಂಸ್ಥೆನ ಅವಕಾಶಗಳನ್ನು ಕೂಡ ಕಲ್ಪಿಸ್ತಾ ಬಂತು. ಒಂದೊಂದೇ ಅವಕಾಶಗಳನ್ನ ಎಲ್ಲನೂ ಕೂಡ ನನಗೆ ಬಿಟ್ಟಿಲ್ಲ. ಒಂದು ಎರಡನೇದು ನನಗೆ ತುಂಬಾ ಮಾಡ್ಲೇಬೇಕು ಅನ್ನೋ ಏನಪ್ಪ ಒಂದು ವ್ಯೂಸ್ ಆಗಿರ್ಲಿ ಅಥವಾ ಇಲ್ಲ ನಾನು ಏನಾದ್ರೂ ಮಾಡ್ಬೇಕು ಎಸ್ಪೆಷಲಿ ಎಜುಕೇಶನ್ ಅಲ್ಲೇ ಮಾಡ್ಬೇಕು ಅಂತ ಅನ್ಸಿದ್ದು ನನಗೆ ಪ್ರವೀಣ್ ಸರ್ನ ನೋಡಿದಾಗ. ಅವ್ರಿಗೆ ಎಷ್ಟೇ ಟ್ಯಾಲೆಂಟೆಡ್ ಇದ್ರು ನನಗೆ ತುಂಬಾ ಆಪರ್ಚುನಿಟೀಸ್ ಕಲಿಯೋದಕ್ಕೆ ಸಿಕ್ತು ಅವ್ರ ಕಡೆಯಿಂದ. ಅವ್ರನ್ನ ಅಬ್ಸರ್ವ್ ಮಾಡೋದಕ್ಕೆ ಕಲಿಯೋದಕ್ಕೆ ತುಂಬಾ ಅವಕಾಶಗಳು ಸಿಕ್ಕಿದಾವೆ. ಅದರಲ್ಲಿ ಒಂದೊಂದೇ ಸ್ಟೆಪ್ ಅಲ್ಲಿ ಈವನ್ ಟುಡೇ ನಾನು ಪ್ರವೀಣ್ ಸರ್ ಏನಾದ್ರು ವರ್ಕ್ ಅಲೋಕೇಟ್ ಮಾಡಿದ್ರೆ ನಾನು ಇಲ್ಲ ಅಂತ ಹೇಳೋದಕ್ಕೆ ನನಗೆ ಮನ್ಸಾಗೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ 9th ಕಲಿಕೆ ಇತ್ತು, 10th ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇತ್ತು. ಸರ್ ಮೇಲ್ ಬೆಳಗ್ಗೆ ಬಂದ ತಕ್ಷಣ ನಂಗೆ ಒಂಥರ ಶಾಕಿಂಗು, ಜೊತೆಗೆ ಹೇಗೆ ಇಲ್ಲ ಅನ್ನೋದೊಂದಿತ್ತು. ಅದಕ್ಕೆ ಇಲ್ಲ ಅನ್ನೋದು ಬೇಡ. ಸರ್ಗೆ ಜಗಮಾ ಸರ್ ಕೂಡ ಕೇಳಿದ್ರು ಮೊನ್ನೆ ಮಾಡ್ತೀಯಾ ಅಂತ. ಇಲ್ಲ ಸರ್ ಮಾಡ್ತೀನಿ ಪರವಾಗಿಲ್ಲ, ಆಲ್ಟರ್ನೇಟಿವ್ ಏನಾದ್ರು ಮಾಡ್ತೀನಿ ಅನ್ನೋದಿತ್ತು. ಕೊಟ್ಟಿದ್ದು ಅಥವಾ ಸಿಗುವಂತ ಆಪರ್ಚುನಿಟೀಸ್ನ ನಾವು ಮಿಸ್ ಮಾಡ್ಕೋಬಾರ್ದು ಅಂತ ಬಂದಿವಾಗ ಜಗಮಾ ಸರ್ ಯಾರಾದ್ರೂ ಆಗಿರ್ಬೋದು ಅಥವಾ ನೆಕ್ಸ್ಟ್ ಅಥಾರಿಟೀಸ್ ಯಾರಾದ್ರೂ ಆಗಿರಬಹುದು. ಒಂದು ವರ್ಕ್ ಅಲೋಕೇಟ್ ಮಾಡ್ತಿದ್ದಾರೆ, ನಮಗೆ ಒಂದು ಡೆಸಿಗ್ನೇಷನ್ ಕೊಡ್ತಿದ್ದಾರೆ ಅಂತ ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಐಡೆಂಟಿಫಿಕೇಶನ್ಸ್ ಮಾಡಿರ್ತಾರೆ. ಇನ್ನೊಂದು ಒಂದ್ ಕಡೆ ಟ್ರಸ್ಟ್ ಇಟ್ಟಿರ್ತಾರೆ, ಇಲ್ಲಪ್ಪ ಇವರಿಂದ ಆಗುತ್ತೆ, ಇವ್ರು ಮಾಡಬಲ್ಲರು ಅಂತ. ಬಟ್ ಎಲ್ಲೋ ನಾವೇ ಕೈಚಲ್ಲಿ ಕೂತಾಗ ಅವರು ಹೆಲ್ಪ್ಲೆಸ್ ಆಗ್ಬಿಡ್ತಾರೆ ಅನ್ನೋದು ಬಂದು. ಇನ್ನೊಂದ್ ಜೊತೆಗೆ ನನಗೆ ಸಿಕ್ಕಿರುವಂತಹ ಅಥವಾ ಕೊಟ್ಟಿರುವಂತಹ ಎಲ್ಲ ಆಪರ್ಚುನಿಟೀಸ್ನ ನಾನು ದಿ ಬೆಸ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನ್ನ ಪರ್ಸನಲ್ ಫೀಲಿಂಗ್. ಅದು ಎಷ್ಟೇ ಕಷ್ಟಗಳು ಅಂತೂ ಖಂಡಿತವಾಗ್ಲೂ ಆಗಿದೆ. ಇಲ್ಲ ನನಗೆ ಈ ಜರ್ನಿನ ನೀವೆಲ್ಲರೂ ಹೇಳೋದು ತುಂಬಾ ಖುಷಿಯಾಗಿದ್ದೇನೆ. ಈ ಜರ್ನಿ ಅಂತೂ ಖಂಡಿತವಾಗ್ಲೂ ಈಸಿ ಇಲ್ವೇ ಇಲ್ಲ. ನೀವೆಲ್ಲರೂ ಅನ್ಕೊಂಡಿರಬಹುದು ಈಸಿ ಇದೆ, ಇವ್ರಿಗೇನು ಮಾಡ್ತಾರೆ ಬಿಡು ಅಂತ. ಬಟ್ ಆ ಡೆಸಿಗ್ನೇಷನ್ ಅಥವಾ ಆ ಒಂದು ಜವಾಬ್ದಾರಿ ಮೈ ಮೇಲೆ ಬಂದಾಗ ಹೇಗಾಗುತ್ತೆ ಅನ್ನೋದು ತುಂಬಾ ಸಲ ನಾನು ಫೀಲ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿಗೆ ಬಂದಾಗ್ಲೇನೆ ನನಗೆ ತುಂಬಾ ಒಂಥರ ಡಿಮೋಟಿವೇಶನ್ಸ್ ಅದು. ಆಕ್ಚುಲಿ ನಾನು ಇಲ್ಲಿ ಬರ್ತೀನಿ ಅನ್ನೋದು ಗೊತ್ತಿತ್ತೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು ಬಂದಿದ್ದೆ ಬೇರೆ ಇಂಟೆನ್ಷನ್ಸ್ ಇದ್ದ. ಬಟ್ ಬಂದಾಗ ಇವ್ರೇನು 3 months ಇರಲ್ಲ ಅನ್ನೋ. ಬಟ್ ಗಾಡ್ ಗ್ರೇಸ್ ಅನ್ಸುತ್ತೆ ಅಥವಾ ನಿಮ್ಮೆಲ್ಲರ ಸಪೋರ್ಟು. ಟಿಲ್ ಟುಡೇ ನಾನು SOM ಅಲ್ಲಿ ಕೆಲಸ ಮಾಡಿದ್ದೀನಿ. ಜೊತೆಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕೆಲಸ ಮಾಡಿದ್ದೀನಿ ಅನ್ನೋದಕ್ಕಿಂತ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂತೂ ಖಂಡಿತವಾಗ್ಲಿದೆ. ನಾನು ಇವತ್ತೇ ಬಿಟ್ಟು ಹೋದ್ರೆ ನಾನು ಜಗಮಾ ಸರಿಗೆ ಯಾವಾಗಲೂ ಅದೇ ಹೇಳ್ತಾ ಇದ್ದೆ. ಸರ್ ನನಗೆ ಅಥವಾ ಯಾವ್ದಾದ್ರು ಸರ್ಟನ್ ಇನ್ಸಿಡೆಂಟ್ಸ್ ಅಲ್ಲಿ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅವಾಗ ಇಲ್ಲ ಸರ್ ನಾನು ಮಾಡಲ್ಲ ಬೇಡ ಅಂತ ಹೇಳೋದಿಗೆ ಅವಾಗ್ಲೂ ನನಗೆ ನಾನು ಕೆಲಸ ಮಾಡಿಲ್ಲ ಅಂತ ಬಿಟ್ಟು ಹೋಗ್ತಿದ್ದೀನಿ ಅಂತ ನಂಗೆ ಎಲ್ಲೂ ಫೀಲ್ ಆಗಿಲ್ಲ. ನನ್ನ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇನೆ, ನಾನು ಬಿಟ್ಟು ಹೋಗ್ತಿದ್ದೀನಿ. ಸರ್ ನೀವು ಯಾವಾಗ ಬೇಕಾದ್ರೂ ನೀವೇನಾದ್ರೂ ಡಿಸಿಷನ್ ತಗೊಳ್ಳಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೆಕ್ಸ್ಟ್ ಹೋದ ವರ್ಷ ಎಲ್ಲ ಅದ್ರ ಪ್ರೀವಿಯಸ್ ಇಯರ್ ಕಾಂಟ್ರಾಕ್ಟ್ನ ಕಂಟಿನ್ಯೂಯೇಷನ್ಸ್ ಅಂತ ಬಂತು. ಅವಾಗ ನನಗೆ ಸರ್ಟೈನ್ ಸ್ಟಾಫ್ನ ಕಂಟಿನ್ಯೂಯೇಷನ್ ಮಾಡೋದೇ ಬೇಡ ಅನ್ನೋ ರಿಮಾರ್ಕ್ ನಾನೇ ಬರ್ಕೊಟ್ಟಿದ್ದೆ. ಅವ್ರದ್ದು ಪರ್ಫಾರ್ಮೆನ್ಸ್ ಮತ್ತು ಇದು ಬೇರೆ ಬೇರೆ ಏನೇನು ಕಾರಣಗಳಿತ್ತು. ಅಟ್ ಸೇಮ್ ಟೈಮ್ ನಾನು ಸರಿಗೆ ಹೇಳಿದೆ, ಇವಾಗ ಅಂದರೆ ನಿಮ್ಗಳ್ದೆಲ್ಲ ನಾವೇಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ತೀವಿ, ಸೇಮ್ ಟೈಮ್ ನಮ್ದು ಸರ್ ಮಾಡ್ತಾರೆ. ಅವಾಗ ನಾನು ಸೇಮ್ ಫೀಡ್ಬ್ಯಾಕ್ ಹೇಳಿದೆ, ಸರ್ ಇವಾಗ ನಾನು ಅವ್ರದ್ದು ಹೇಗೆ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಪ್ರೋಗ್ರೆಸ್ ಇಲ್ಲ, ಔಟ್ಕಮ್ಸ್ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ, ಹಂಗೆ ನೀವು ಡಿಸಿಷನ್ಸ್ ತಗೊಳ್ಳಿ ಅಂತ. ಆದರೆ ಕೆಲವೊಬ್ರಿಗೆ ಅನ್ನಿಸ್ತಿತ್ತು ಅದು ಫೇವರಿಸಮ್ ಅಂತ. ಅದು ಹೇಗೆ ಫೇವರಿಸಮ್ ಅನ್ನೋದು ಗೊತ್ತಿಲ್ಲ ನನಗಂತೂ ಇಲ್ಲಿವರೆಗೂ. ಬಟ್ ಅದೇ ಎಲ್ಲರದ್ದು ಸಪೋರ್ಟ್ ಅಂತೂ ಡೆಫಿನೆಟ್ಲಿ ಇತ್ತು. ಎಸ್ಪೆಷಲಿ ಸಂತೋಷ್ ಡಿಪಾರ್ಟ್ಮೆಂಟ್ ನನ್ನ SCPಗೆ ಬಂದಾಗ 0 ಅಂದರೆ 0 ನಾಲೆಜ್. ನಿಮಗೆ ಅಟ್ಲೀಸ್ಟ್ ಲೊಕೇಶನ್ ಗೊತ್ತಿದೆ ಇಲ್ಲಿರೋರಿಗೆ, ನನಗೆ ಲೊಕೇಶನ್ ಗೊತ್ತಿಲ್ಲ. ಏನಂದ್ರೆ ಒಂದು ಚೂರು 0% ನಾಲೆಜಲ್ಲಿ ನಾನು ಇಲ್ಲಿಗೆ ಬಂದವಳು. ಬಟ್ ಇವತ್ತು ಹೆಮ್ಮೆಯಿಂದ ಖುಷಿಯಿಂದ ಹೊರಗೆ ಹೋಗ್ತೀನಿ. ಯಾಕಂದರೆ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ಎರಡನೇದು ಕಲಿಯೋದಕ್ಕೆ ದಿ ಬೆಸ್ಟ್ ಪ್ಲೇಸ್ ಅಂತ ನನಗೆ ಅನ್ನಿಸ್ತು. ಹೊರಗೆ ಅಂದರೆ ಸೌತಿಂದ ನಾರ್ತ್ ಬಂದವರಾಗಲಿ ಅಥವಾ ವಿತಿನ್ ನಾರ್ತ್ ಇರೋರಾಗಲಿ ಕಲಿಯೋದಕ್ಕೆ ಮತ್ತು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಲ್ಲಪ್ಪ ನಾನು ಮಾಡಲೇಬೇಕು ಏನಾದರೂ ಅಂತ ಅಡ್ಡ ಹುಟ್ಟಾಗಿ ಮಾಡಿದ್ದೇನೆ ನಮ್ಮೆಲ್ಲರ
ಅದರಲ್ಲಿ ಒಂದಿಷ್ಟು ಜನ ಸ್ಟಾಫ್ ಅಷ್ಟೇ. ಬಟ್ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ಇಲ್ಲಪ್ಪ ಇವ್ರ ಬಂತಿದ್ದಾರೆ, ಇವ್ರು ಅನ್ನೋದಕ್ಕಾದ್ರೂ ನಾನು ಮಾಡಬೇಕು. ತುಂಬಾ ಸಲ ರಾತ್ರಿ ಇಡೀ ಕೂತ್ಕೊಂಡು ಹತ್ತಿರೋದುಂಟು. ಬಟ್ ಇದಕ್ಕೆಲ್ಲ ಸಪೋರ್ಟ್ ನೀಡಿರೋದು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಜಯಕುಮಾರ್ ಸರ್. ನನ್ಗೆ ಎಷ್ಟು ಆಕ್ಚುಲಿ ನಿಮ್ಗೆ ತುಂಬಾ ಆಶೆ ಅಂತ ಅನ್ನಿಸ್ತೀನಿ, ಬಟ್ ಪರ್ಸನಲಿ ನೋಡಿದ್ರೆ ತುಂಬಾ ವೀಕ್. 9 to 5:30 ನನ್ಗೆ ಏನೇ ಪ್ರೊಫೆಷನಲಿ ಏನೇ ಆಗಿರ್ಬೋದು, ಬಟ್ 5:30 ಆನ್ವರ್ಡ್ಸ್ ನಂದು ಆ ಡೇದ ರಿಫ್ಲೆಕ್ಷನ್ಸ್ ಅಂತ ನೋಡ್ಬೇಕಾದ್ರೆ ಏನ್ ಲರ್ನಿಂಗ್ಸು ಮತ್ತೆ ನಾನು ಹೇಗೆ ನನ್ನನ್ನು ನಾನು ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು ಅಂತ. ಆ ಫ್ಯಾಕ್ಟ್ರಲ್ಲಿ ಇನಿಷಿಯಲ್ ಡೇಸ್ ಅಂತ ಬಂದಾಗ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಹಿಂಗೆ ಒಂದು ಓಪನ್ ಮೀಟಿಂಗ್, ಐ ಥಿಂಕ್ 15 to 18 ಜನ ಸ್ಟಾಫ್, 18 ಜನಕ್ಕೂ ಕ್ವಶನ್ಸ್ ಇದ್ದಿದ್ದು ನನ್ನ ಮೇಲೆ. ನಾನೊಬ್ಳೇನೆ ಎಲ್ರಿಗೂ ಆನ್ಸರ್ ಮಾಡಬೇಕಾಗಿತ್ತು. ಆವತ್ತಿನ ಸಿಚುವೇಶನ್ಸ್ ಅಲ್ಲಿ ನಾನು ಇಲ್ಲ ಮೌಲ್ಯಂಗೆ ನಾನು ಸಪೋರ್ಟ್ ಮಾಡ್ತೀನಿ ಅಥವಾ ಅದು ತಪ್ಪಿತ್ತು ಸರಿ ಇತ್ತು, ಅದಕ್ಕೆ ಅವತ್ತು ನನ್ನ ಜೊತೆ ಇದ್ದವರು ಜಯಕುಮಾರ್ ಸರ್. ಬಟ್ ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ, ಮುಂದೆ ನನ್ನ ಲೈಫ್ ಲಾಂಗ್ ನನ್ನ ಜೊತೆಲಿ ಇರ್ತಾರೆ. ಅದು ಪ್ರೊಫೆಷನಲಿ ಆಗ್ಬೋದು, ಪರ್ಸನಲಿ ಆಗಿರ್ಬೋದು. ಅವರಿಂದ ಕಲ್ತಿರೋಂಥ ವಿಚಾರಗಳು ತುಂಬಾ ಇದ್ದಾವೆ. ಬಟ್ ಅವತ್ತು ಅನ್ಸಿದ್ದು ಒಂದೇ ನನಗೆ, ಇವರು ಎಲ್ಲ ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ ಅಲ್ವಾ, ನಾನೇ ತಪ್ಪ ಅಥವಾ ನಾನು ತಿಳ್ಕೊಂಡಿರೋದೇ ತಪ್ಪ, ನಾನು ಕಲ್ತಿರೋ ತಪ್ಪ ಅಥವಾ ಅಲ್ಲಿಂದ ಬಂದಿದ್ದೇ ತಪ್ಪ. ತುಂಬಾ ಸಲ ಯೋಚನೆ ಮಾಡಿದ್ದೀನಿ, ಏನಪ್ಪ ನಾನು ಬರಬಾರ್ದಿತ್ತ ಅಥವಾ ಇಲ್ಲಿರೋರ್ದು ಒಂದು ಅಪರ್ಚುನಿಟಿನ ನಾನು ಕಿತ್ಕೊಂಡ ಅನ್ನೋ ಥರದ್ದು ತುಂಬ ಇತ್ತು. ಬಟ್ ಇದ್ರ ಮಧ್ಯದಲ್ಲಿ ಒಂದಿಷ್ಟು ಜನ ಅಪೋಸಿಷನ್ಸ್, ಒಂದಿಷ್ಟು ಜನ ಸಪೋರ್ಟ್ ಅಲ್ಲ, ಅವ್ರು ವರ್ಕ್ ಹಚ್ಚಿದೆ ಅದನ್ನ ಮಾಡಿ ನನ್ನಿಂದ ಎಷ್ಟು ಎಜುಕೇಶನ್ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ ಡೆಫಿನೆಟ್ಲಿ ಕೊಡ್ತಿದ್ದೀನಿ. ನಾನು ಅದಕ್ಕೆ ಇಲ್ಲ ಅಂತೂ ಹೇಳಲ್ಲ. ನಾನು ತುಂಬ ಆಸೆ ಅನ್ನೋದು ನನಗೂ ಪರ್ಸನಲಿ ತುಂಬ ಸಲ ಬೇಜಾರಾಗಿದೆ. ವಿದಿನ್ ಅಂದರೆ ನಮ್ಮ ಟೀಮ್ ಲೀಡರ್ಸ್ ಟೀಮಲ್ಲೂ ನಾನು ನಿಮ್ಮ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡ್ತೀನಿ ನನಗೆ, ಅಥವಾ ಅದು ಇಡ್ಸಿಲ್ಲ ಅಥವಾ ಅವ್ರು ಏನೋ ಮಾಡ್ತಿರೋ ತಪ್ಪು ಅಂತ ನನಗೆ ಯಾವ್ಯಾವ ಪಾಯಿಂಟಲ್ಲಿ ಅನಿಸುತ್ತೆ, ಅದು ಪ್ರವೀಣ್ ಸರ್ ಆದರೂ ಸರಿ, ಜಯಕುಮಾರ್ ಸರ್ ಆದರೂ ಸರಿ, ಜಯಂತ್ ಸರ್ ಆದರೂ ಸರಿ, ನಾನು ಓಪನ್ಲಿ ಸ್ಪೀಕ್ ಅಂದರೆ ಹೇಳ್ತೀನಿ. ನನ್ನ ಹತ್ರ ಇವಾಗ ಜಯಕುಮಾರ್ ಸರ್ ಹತ್ರ ಅಂತ ಅವ್ರು ಹಿಂದೆ ಹೋಗಿ ಬೈಕೋತೀನಿ ಅಂತ ನೋಡಿದ್ರೆ ಇಲ್ಲ, ಜಯಕುಮಾರ್ ಸರ್ ಇದು ಮಾಡ್ತಿರೋದು ನೀವು ತಪ್ಪು. ನಾನು ಇತ್ತಿನ ಟೀಮಲ್ಲೂ ತುಂಬ ಸಲ ಹೇಳಿದ್ದೀನಿ ಅದನ್ನು. ಹಂಗೆ ನನಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಅಭ್ಯಾಸನೂ ಇಲ್ಲ, ಮುಂದೆನೂ ಮಾಡಲ್ಲ. ಆ ಥರ ವಿಚಾರಗಳಿಂದನೇ ನನಗೆ ತುಂಬ ಒಂಥರ ಹಿಂಸೆಗಳು ಡೆಫಿನೆಟ್ಲಿ ಆಗಿದೆ. ಬಟ್ ಅದರಿಂದ ಅಂತೂ ಖಂಡಿತವಾಗ್ಲೂ ಕಲ್ತಿದ್ದೀನಿ, ಅದೊಂದು ಖುಷಿ ಇದೆ. ಮತ್ತು ಇನ್ನೊಂದು ಸರ್, ನನ್ನ ಕಡೆಯಿಂದ ಏನಾದರೂ ನನ್ನ ತಂಡದಲ್ಲಿ ನಾವು ಏನು ಔಟ್ಪುಟ್ಸ್ ಕೊಡಬೇಕಿತ್ತು ಅಥವಾ ಔಟ್ಕಮ್ಸ್ ತರಿಸ್ಬೇಕಿತ್ತು, ಅದರಲ್ಲಿ ತುಂಬ ಫೇಲ್ ಆಗಿದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜಿಗೆ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜಿಗೆ ನನಗೆ ಔಟ್ಕಮ್ಸ್ ಕೊಡೋದಕ್ಕಾಗಿಲ್ಲ. ಐ ರಿಯಲಿ ಸಾರಿ. ಅಂದರೆ ಇನ್ನೊಂದು ಜಯಂತ್ ಸರ್, ನನಗೆ ಏನಾದರೂ ಡಿಪಾರ್ಟ್ಮೆಂಟ್ ಸಪೋರ್ಟ್ ಅಥವಾ ಯಾವುದಾದ್ರೂ ರಿಸೋರ್ಸ್ ಪರ್ಸನ್ಸ್ ಅಂತ ಬಂದಾಗ ಜಯಂತ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದು ಸಂತೋಷ ಇದ್ದಾಗ ಆಗಿರ್ಬೋದು, ಸಂತೋಷ ಆಬ್ಸೆನ್ಸಲ್ಲಿ ಆಗಿರ್ಬೋದು. ಇವಾಗ ಟಿಲ್ ಟುಡೇ ಅವ್ರು ನನಗೆ ಏನಾದರೂ ಗೊತ್ತಾಗ್ತಾ ಇಲ್ಲ, ಎಲ್ಲಾದರೂ ಒಂದು ಕಡೆ ಸ್ಟ್ರಕ್ ಆಗಿದ್ದೀನಿ ಅಂತಂದರೆ ಜಯಂತ್ ಸರ್ ಸಪೋರ್ಟ್ ಕೇಳಿದ್ರೆ ಅದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅದೊಂದು. ಮತ್ತು ಇನ್ನೊಂದು, ಸಂತೋಷ್ ಇವಾಗ ತುಂಬ ಜನ ಸ್ಟಾಫ್ ನಮ್ಮ ಜೊತೆಗಿಲ್ಲ, ಬಟ್ ಅವರೆಲ್ಲರಿಂದನೂ ನಾನು ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಸಂತೋಷ್ ನನಗೆ ಡೈರೆಕ್ಟ್ಲಿ ಅವರು ಹೆಲ್ಪ್ ಮಾಡಿಲ್ಲ ಅಥವಾ ಏನೋ ಸಪೋರ್ಟ್ ಮಾಡಿಲ್ಲ ಅನ್ನೋದಕ್ಕಿಂತ ಅವ್ರು ನನಗೆ ಕಲಿಸಿರೋದೇ ತುಂಬ ಇದೆ. ಆ್ಯಕ್ಚುಲಿ ನನಗೆ ಡಿಪಾರ್ಟ್ಮೆಂಟ್ ಜೊತೆಗೆ ನನ್ನ ಕೆಲಸನೇ ಮಾಡಿರಲಿಲ್ಲ, ಮತ್ತು ಸ್ಕೂಲ್ಗಳ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋ ಮಿನಿಮಮ್ ನಾಲೆಜ್ ಕೂಡ ನನಗಿರಲಿಲ್ಲ. ಈ ಥರದನ್ನೆಲ್ಲ ಸಂತೋಷ್ ಹತ್ರದಿಂದ ತುಂಬ ಕಲಿತೆ. ಮತ್ತು ಇದ್ರ ಜೊತೆಗೆ ನಂದು ಪರ್ಸ್ನಲಿ ನಮ್ಮದು ಟೀಮ್ ಲೀಡರ್ಸಲ್ಲಿ ನಾನು ಯಾವತ್ತೂ ಒಬ್ಬಳೇ ಫೀಮೇಲ್ ಅಪ್ಪ, ಇವ್ರ ಜೊತೆ ಯಾಕೆ ಇಷ್ಟೊತ್ತವರೆಗೂ ಇರಬೇಕು, ಇಷ್ಟು ಬೇಗ ಯಾಕೆ ಅವ್ರ ಜೊತೆ ಎಲ್ಲ ಇರಬೇಕು ಅನ್ನೋ ಒಂದು ದಿನನೂ ಅನ್ಕಂಫರ್ಟಬಿಲಿಟಿ ಅನ್ನೋದನ್ನ ಫೀಲ್ ಮಾಡಿಸೇ ಇಲ್ಲ. ನಮ್ಮ ಟೀಮಲ್ಲಿ ನಾನು ಧೈರ್ಯವಾಗಿ ಹೇಳ್ತೀನಿ, ಯಾವುದೇ ಫೀಮೇಲ್ ಬಂದ್ರೂ ಅವ್ರ ತಂಗಿ ಮತ್ತು ಅವ್ರ ಅಕ್ಕನ ಥರನೇ ಫೀಲ್ ಮಾಡಿಸ್ತಾರೆ. ಆ ಕಂಫರ್ಟಬಲ್ ಝೋನ್ ಅಂತೂ ಡೆಫಿನೆಟ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದು ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನನಗೆ ಪರ್ಸನಲಿ ಫೀಲ್ ಆಗ್ತಾ ಇತ್ತು, ಇದೇನಪ್ಪ ನಾನು ಇವರು ಜೆಂಟ್ಸ್ ಇರ್ತಾರೆ, ನಾನು ಇಷ್ಟು ಒಬ್ಳೇನಾ ಅಂತ. ಇಲ್ಲಿವರೆಗೂ ಸಕ್ಸಸ್ಫುಲಿ ನನಗೆ ಪ್ರೋಗ್ರಾಮ್ ಮ್ಯಾನೇಜರ್ಸ್ ಚೇಂಜ್ ಆಗಿದ್ದಾರೆ, ಬಟ್ ಬಂದವ್ರನ್ನು ಕೂಡ ನಾನು ಅಷ್ಟೇ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ನಾನು ತುಂಬ ಸಲ ನಾನು ರೆಗಾಡಿರ್ತೀನಿ ನಮ್ಮದು ವಿದ್ಯುತ್ ಟೀಮಲ್ಲೂ ಕೂಡ ಅಥವಾ ನಮ್ಮ ಟೀಮ್ ಲೀಡರ್ಸ್ ಟೀಮಲ್ಲೂ ಕೂಡ. ಆದ್ರೆ ಕನ್ಸರ್ನ್ ಒಂದೇ, ನಾನು ಹೇಳೋದು ಸರಿ ಇರಬಹುದು ಅಥವಾ ಅವ್ರು ತಪ್ಪು ಇರಬಹುದು, ಅಥವಾ ಅವ್ರು ಹೇಳೋದ್ರಲ್ಲಿ ನನಗೇನು ಒಂಥರ ಅದು ಕಂಫರ್ಟಬಿಲಿಟಿ ಇಲ್ಲದಲ್ಲೇ ಇರ್ಬೋದು. ಬಟ್ ನನ್ನ ವಿಷಯ ಏನು ತಲುಪಿಸೋದಿರುತ್ತೆ, ನನ್ನ ವ್ಯೂಸ್ ಏನಿರುತ್ತೆ ಅದನ್ನ ತಲುಪಿಸೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ನನಗೆ ನಮ್ಮ ತಂಡದವ್ರು ಎಲ್ಲ ಸದಸ್ಯರನ್ನು ಕೂಡ ಕ್ರಿಯೇಟ್ ಮಾಡಿ ಕೊಟ್ಟರು. ಮತ್ತು ಇನ್ನೊಂದು ಹಂಚಿಕೆ ಅಂತ ಶೇರಿಂಗ್ಸ್ ಅಂತ ಬಂದಾಗ ಇಲ್ಲಿ ಏನು ಕಷ್ಟಗಳು ಆಗ್ತಾ ಇದೆ
ಅನ್ನೋದನ್ನ ಬೇರೆ ಲೊಕೇಶನ್ಸ್ ಅವ್ರ ಜೊತೆ ಶೇರ್ ಮಾಡಿದಾಗ ಅಲ್ಲಿನೂ ಈ ತರ ಅದು ಅಥವಾ ನನ್ಗಿಂತ ಇದ್ದಾಗ ಇಲ್ಲಪ್ಪ ನಂದೇ ಪರವಾಗಿಲ್ಲ, ನಾನು ಇವರೇ ಅಷ್ಟೇ ಕಷ್ಟಪಡ್ತಿದ್ದಾರೆ, ಇವರೇ ಇಷ್ಟು ಎಫರ್ಟ್ಸ್ ಹಾಕ್ತಿದ್ದಾರೆ ಅಂದ್ರೆ ನಾನು ಇನ್ನ ಎಫರ್ಟ್ಸ್ ಹಾಕ್ಬೇಕು, ಮಕ್ಕಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ. ಬಟ್ ನಾನು ವಿತಿನ್ ಟೀಮ್ ತುಂಬಾ ಸಲ ಹೇಳಿದೀನಿ, ನಾವು ಟೀಚರ್ಸ್ ಅಥವಾ ಫೆಸಿಲಿಟೇಟರ್ಸ್ ಅನ್ನೋದನ್ನ ಮರೆತು ಕೆಲವೊಂದ್ಸಲ ವರ್ತನೆ ಮಾಡಿರ್ತೀವಿ ಅಂತ. ಇದು ನನಗೆ ತುಂಬಾ ಬೇಜಾರಿನ ಸಂಗತಿ. ಇನ್ನೂ ಒಂದ್ಸಲ ಹೇಳ್ತೀನಿ, ನಾವೆಲ್ಲರೂ ಒಂದು ಮಗುವಿನ ಅಥವಾ ಒಂದು ಮನೆಯ ಭವಿಷ್ಯ ನಿರ್ಮಾಣ ಮಾಡೋದು ಅಥವಾ ಅದನ್ನ ಕೆಡ್ಸೋದು ಎರಡೂ ನಮ್ಮ ಕೈಯಲ್ಲಿ ಇರುತ್ತೆ. ನನ್ನ ತಾಯಿ ಮೊನ್ನೆನೂ ಶೇರಿಂಗ್ಸ್ ಅಲ್ಲಿ ಹೇಳ್ದೆ, ನನ್ನ ತಾಯಿ ಹೇಳಿ ಬಂದೆ, ನಿನ್ನನ್ನು ಓದಿಸೋದಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ನೀನು ಇವಾಗ ಡೆಸಿಗ್ನೇಷನ್ ಅಲ್ಲಿ ಇಟ್ಕೊಂಡು ಸೇರ್ಕೊಂಡು ಲೆಕ್ಚರಿಂಗ್ ಫೀಲ್ಡಿಗೆ ಸೇರ್ಕೊಂಡು ಮೊದಲನೇ ದಿನನೇ ಹೇಳಿದ್ದು ಈ ಮಾತು. ಲೆಕ್ಚರಿಂಗ್ ಫೀಲ್ಡಲ್ಲಿ ಸೇರ್ಕೊಂಡಿದ್ಯಾ, ನೀನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಿ ಒಂದು ಮನೆನ ಬೆಳೆಸುವಂತಹ ಕಾರ್ಯ ಮಾಡು ಅಂತ. ಬಟ್ ನಮ್ಮ ಮಾತನ್ನ ನಮ್ಮೇ ಇವತ್ತು ಇಲ್ಲಿದ್ದಾರೆ, ಬಟ್ ಅವ್ರಿಗೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನೀನು ಹೇಳಿರೋ ಮಾತಿಗೆ ನಾನು ಕರೆಕ್ಟಾಗಿ ನಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅನ್ನ ಕೊಡ್ತಿದ್ದೀನಿ ಅಂತ. ಅಷ್ಟೊಂದು ಮತ್ತೆ ಇನ್ನೊಂದು ಆಫೀಸಲ್ಲಿ ನನಗೆ ತುಂಬಾ ಲೋನ್ಲಿ ಫೀಲ್ ಆಗೋದು ವೆರಿ ಫಸ್ಟ್ ಟೈಮ್. ಅವಾಗ ಶೀಲಾ ಆಗ್ತಿದ್ರು, ಶೀಲಾ ನಾನು ನೆನಪಿಸ್ಲೇಬೇಕು. ತುಂಬಾ ಜನ ನನಗೆ ತುಂಬಾ ತರದಲ್ಲಿ ಅವರಿಗೆ ಗೊತ್ತಿದ್ದಂಗೆ ಸಹಾಯನ ಮಾಡಿದ್ದಾರೆ. ಲೋನ್ಲಿ ಫೀಲ್ ಆದ್ರೂ ನನಗೆ ಮನೆಗೆ ಹೋದ ತುಂಬಾ ಫೀಲ್ ಮಾಡ್ತಾ ಇದ್ದೆ, ಅಯ್ಯೋ ಇದೇನಪ್ಪ ಆಫೀಸಲ್ಲಿ ನನ್ಗೆ ಯಾರೂ ಮಾತಾಡ್ಸೋದೇ ಇಲ್ಲ, ಅಥವಾ ನಾನೇ ಅವರಿಗೆ ಸೆಟ್ ಆಗಲ್ವಾ ಅಥವಾ ಏನು ಅಂತ ತುಂಬಾ ಸಲ ತುಂಬಾ ಹತ್ತಿದ್ದೀನಿ, ಒಬ್ಬೊಬ್ಳೆ ಹತ್ತಿದ್ದೀನಿ, ಮತ್ತೆ ಸರಿ ಫೋನ್ ಮಾಡಿ ಹತ್ತಿದ್ದೀನಿ, ಈ ಥರದ್ದೆಲ್ಲ ವಿಷಯಗಳುಂಟು. ಬಟ್ ಸ್ಟಿಲ್ ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ಅವ್ರು ಅಕ್ಸೆಪ್ಟ್ ಮಾಡೋದು ಬಿಡೋದು ಅವ್ರವ್ರದ್ದು ವ್ಯೂಸ್. ಎಲ್ರಿಗೂ ನಾವು ಪಾಸಿಟಿವ್ ಆಗಿ ಇರ್ಬೇಕಂತ ಆಗಲ್ಲ, ಎಲ್ರಿಗೂ ನೆಗೆಟಿವ್ ಅಂತ ನೋಡಿದ್ರು ನಮ್ಗೆ ಇರೋದಿಲ್ಲ. ಬಟ್ ನಮ್ಮಿಂದ ಎಷ್ಟು ಸಾಧ್ಯ, ನಮ್ದೇನು ಕೆಲಸಪ್ಪ, ನನ್ನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಮೊದಲು ಅದಕ್ಕೆ ಕರ್ತವ್ಯ ಪ್ರಿಫರೆನ್ಸಿನ ಕೊಡಬೇಕು. ಆಮೇಲೆ ಪರ್ಸ್ನಲ್ ಆಗಿ ನಾವೇನು ಕರೆಕ್ಷನ್ಸ್ ಮಾಡ್ಕೋತೀವಿ ಅದೆಲ್ಲ ನಮಗೆ ಬಿಟ್ಟಿರುತ್ತೆ. ಹಂಗಾಗಿ ಆಫೀಸಲ್ಲಿ ಇದ್ದವ್ರಿಗೂ ತುಂಬ ಜನಕ್ಕೆ ತುಂಬ ಥರ ಹರ್ಟ್ ಮಾಡಿರ್ತೀನಿ. ಬಟ್ ಐ ಆಮ್ ರಿಯಲಿ ಸಾರಿ. ಇಂಟೆನ್ಷನಲ್ಲಿ ಏನೂ ಇರೋದಿಲ್ಲ. ಬಟ್ ಪ್ರೋಗ್ರಾಮೆಟಿಕಲಿ ಅಂತ ಬಂದಾಗ ಒಂದು ಟೀಮನ್ನ ಲೀಡ್ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಬರುತ್ತೆ, ನಮ್ಮ ಟೀಮ್ ಪರವಾಗಿ ಏನೆಲ್ಲ ನಿಂತ್ಕೋಬೇಕಾಗುತ್ತೆ, ಅದಕ್ಕೆ ಡೆಫಿನೆಟ್ಲಿ ನಿಂತಿದ್ದೀನಿ. ಜಯನ್ ಸರ್, ಐ ಆಮ್ ರಿಯಲಿ ಸಾರಿ ಏನಾದರೂ ಹರ್ಟ್ ಮಾಡಿದರೆ. ಡೆಫಿನೆಟ್ಲಿ ಮಾಡಿದ್ದೀನಿ, ಮಾಡಿಲ್ಲ ಅಂತ ಹೇಳಲ್ಲ, ಬಟ್ ಐ ಆಮ್ ರಿಯಲಿ ಸುಹಾನಿ, ಆಮೇಲೆ ಸಂತೋಷ್ ಸರ್, ಚಂದ್ರು ಸರ್, ಆಮೇಲೆ ನಮ್ಮ ತುಂಬ ಜನ ಸ್ಟಾಫ್, ಎಲ್ರಿಗೂ ಅವ್ರದ್ದು ಆಬ್ಸೆನ್ಸಲ್ಲಿ ಪ್ರೆಸೆನ್ಸಲ್ಲಿ ಐ ಆಮ್ ರಿಯಲಿ ಸಾರಿ. ಇದು ಮಾಡಿರೋದು ಪರ್ಸ್ನಲ್ ಇಂಟೆನ್ಷನ್ಸಿಂದ ಅಂತಲ್ಲ, ಬಟ್ ನನ್ನ ರೋಲ್ಸಿಗೆ ಬೇಕಾಗಿರೋಂಥ ಒಂದಿಷ್ಟು ಡಿಸಿಷನ್ಸ್ನ ನಾನು ತೊಗೊಂಡಿದ್ದೀನಿ. ಬಟ್ ಅದು ಕೆಲವೊಂದಿಷ್ಟು ಡಿಸಿಷನ್ಸ್ ನಿಮಗೆ ಹರ್ಟ್ ಆಗಿರ್ಬೋದು. ವೆರಿ ಸಾರಿ. ಹುಬ್ಬಳ್ಳಿ ಧಾರವಾಡ ಗಂಡು ಮೆಟ್ಟಿನ ನಾಡು ಅಂತ ಹೇಳ್ತಾರೆ. ಹಾಗೆ ಬಹುಶಃ ಹಾಸನ ಹೆಣ್ಣು ಮೆಟ್ಟಿನ ನಾಡು. ಹಾಸನದಿಂದ ಇಲ್ಲಿ ಬಂದು ಇಲ್ಲಿನ ಎಲ್ಲ ಒತ್ತಡಗಳನ್ನು ಸಹಿಸಿಕೊಂಡು 2 ವರ್ಷ ಕೆಲಸ ಮಾಡಿರ್ತಕ್ಕಂಥವ್ರು ಮೌಲ್ಯ. ಈಗ ಜಯಕುಮಾರ್ ಅವರು ಈಗ ಆಲ್ರೆಡಿ ಇದನ್ನು ಹೇಳಿದ್ದಾರೆ. ನಾವು ಇಲ್ಲೊಂದು 30-32 ಜನ ಇದ್ದೀವಿ. 30-32 ಜನರ ಸ್ವಭಾವನೂ 32 ರೀತಿಯಲ್ಲಿರುತ್ತೆ. ಸೊ ಹಾಗಾಗಿ ಆ ಟೀಮ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ 10 ಪಾಸಿಟಿವ್ ಸಂಗತಿಗಳಿದ್ದರೆ ಒಂದು 2-3 ಆದರೂ ನೆಗೆಟಿವ್ ಸಂಗತಿಗಳು ಇದ್ದೇ ಇರ್ತವೆ. ಇದು ಎಲ್ಲ ಮನುಷ್ಯನ ಸ್ವಭಾವದಲ್ಲಿ ಎಲ್ಲ ಕಡೆ ಇದ್ದೇ ಇರ್ತವೆ. ಹಾಗಂತ ನಾವು ಎಲ್ಲ ಟೀಮ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಆ ನೆಗೆಟಿವ್ ಇದನ್ನು ಕಡಿಮೆ ಮಾಡಿಕೊಂಡು ಪಾಸಿಟಿವ್ ಇದನ್ನು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನ ನಮ್ಮ ಕಲಿಕೆ ಆಗಬೇಕು ಅನ್ನತಕ್ಕಂಥ ದೃಷ್ಟಿನಲ್ಲಿ ಮೌಲ್ಯ ಕೆಲಸ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, 2 ವರ್ಷ ಕೆಲಸ ಮಾಡಿದ್ದೀರಿ. ಇಲ್ಲಿ ಬಂದಿರತಕ್ಕಂಥ ಪಾಸಿಟಿವ್ ಸಂಗತಿಗಳನ್ನು ಹಾಸನಕ್ಕೆ ತಿಳ್ಕೊಂಡು ಹೋಗ್ರಿ. ಇಲ್ಲಾಗಿರ್ತಕ್ಕಂಥ ನೆಗೆಟಿವ್ ಇರ್ಬೋದು, ಮನಸ್ಸಿಗೆ ಬೇಜಾರಾಗಿರ್ಬೋದು, ಅಥವಾ ಏನೋ ಸಂಘರ್ಷಗಳಾಗಿರ್ಬೋದು, ಅವೆಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ರಿ. ನಮ್ಮ ಇಟ್ಕೊಳ್ಳೋದಕ್ಕೆ ದೊಡ್ಡ ಆಫೀಸ್ ಇದೆ, ಪ್ರಾಬ್ಲಮ್ ಇದೆ. ಸೊ ನಿಮ್ಮ ಜೀವನ, ಮುಂದಿನ ಜೀವನ ಉತ್ತಮವಾಗಿ ಇರಲಿ ಅಂಥೇಳಿ ಹಾರೈಸ್ತೀನಿ.